ಪ್ರೀತು, ನನಗ್ಯಾಕೋ ಈ ಪಾಯಿಂಟಿಗೆ ವರ್ಕ್ ಆಗಲ್ಲ ಅಂತ ಅನ್ನಿಸ್ತಾ ಇದೆ. ಬಟ್ ಇನ್ನೊಂದು ಹೇಳಿದ್ಯಲ್ಲ, ಅದು ನಮ್ಮ ಕಂಪನಿಗೆ ಬೆಟರ್ ಪ್ರಾಫಿಟ್ ಕೊಡ್ಬೋದು ಅಂತ ಅನ್ನಿಸ್ತಾ ಇದೆ. ಯಾಕೆ ನಾವಿಬ್ರಿಗೂ ಒಂದೊಂದು ಟ್ರಯಲ್ ಆರ್ಡರ್ಸ್ನ ಕೊಟ್ಟು ಕ್ವಾಲಿಟಿ ಚೆಕ್ ಮಾಡಬಾರ್ದು? ನಾನು ಇದ್ರ ಬಗ್ಗೆನೇ ಥಿಂಕ್ ಮಾಡಿದ್ದೆ ಕಾವೇರಿ. ಆದರೆ ನನಗೆ ಇದರಲ್ಲಿ ನಿನ್ನ ಒಪಿನಿಯನ್ ಫಸ್ಟ್ ಪ್ರಿಫರೆನ್ಸ್ ಆಗಿತ್ತು. ನನ್ನ ಹತ್ರ ಬಂದು ಶೇರ್ ಮಾಡಿದ್ದಕ್ಕೆ ನನಗೂ ತುಂಬ ಖುಷಿ ಆಯಿತು. ಥ್ಯಾಂಕ್ಸ್ ಫಾರ್ ಚೆಕಿಂಗ್. ಈ ಪ್ರಾಜೆಕ್ಟ್ನ ನೀನು ಎಷ್ಟು ಸೀರಿಯಸ್ ಆಗಿ ತಗೊಂಡಿದ್ಯಾ ಅಂತ ಎದ್ದು ಕಾಣಿಸ್ತಾ ಇದೆ. ಖಂಡಿತ ಕಾವೇರಿ, ಆದರೆ ಕೆಲವೊಂದು ವಿಷಯದಲ್ಲಿ ನನ್ನ ಸೀರಿಯಸ್ನೆಸ್ನ, ನನ್ನ ಕನ್ಸರ್ನ್ನ ಸರಿಯಾಗಿ ಎಕ್ಸ್ಪ್ರೆಸ್ ಮಾಡಿಲ್ಲ ಅನ್ಸುತ್ತೆ. ಸರ್, ಫೈಲ್. ಎನಿವೇಸ್, ಗುಡ್ ಜಾಬ್ ಪ್ರೀತು. ಕೀಪ್ ಮೀ ಪೋಸ್ಟೆಡ್. ಶೋರ್ ಕಾವೇರಿ. ಕಾವೇರಿ, ಐ ನೋ ನಮ್ಮಿಬ್ಬರ ನಡುವೆ ಯಾವ ವಿಷಯನೂ ಮೊದಲಿನ ಥರ ಇಲ್ಲ. ಆದರೂ ನಿನಗೆ ಪ್ರೊಫೆಷ್ನಲ್, ಪರ್ಸ್ನಲ್ ಯಾವುದ್ರಲ್ಲಾದರೂ ಹೆಲ್ಪ್ ಬೇಕು ಅಂದರೆ ಖಂಡಿತ ನಾನು ನಿನಗೋಸ್ಕರ ಇದ್ದೇ ಇರ್ತೀನಿ. ನೀನು ಯಾವುದಕ್ಕೂ ಹೆಸಿಟೇಟ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಏನಮ್ಮ ಇದು, ಬೆಳಿಗ್ಗೆಯಿಂದ ಹೀಗೆ ಆಗ್ತಿದೆ? ಈ ತರ ಲೈಟ್ ಬ್ಲಿಂಕ್ ಆಗ್ತಿದ್ರೆ ಎಷ್ಟು ತಲೆನೋವುತ್ತೆ ಗೊತ್ತಾ? ಅಯ್ಯೋ, ಕರೆಂಟ್ ಹೋಗೋ ತರ ಇದೆ. ಬೇಗ ಬೇಗ ಕ್ಲೀನ್ ಮಾಡ್ಕೋ, ಇನ್ನು ತುಂಬಾ ಕೆಲಸ ಇದೆ. ಹಾಯ್ ಆಂಟಿ. ಹಾಯ್ ಪೂರ್ಣಿ. ಎದು ಬಾಪ್ಪ. ಪೂರ್ಣಿ, ಹೋಗ್ ಚೇರ್ ತಗೊಂಡ್ ಬಾ. ಅಯ್ಯೋ ಆಂಟಿ, ನಾನೇನು ಹೊಸಬನಾ? ನಾನೇ ತರ್ತೀನಿ ರೀ. ಹಾ ಪುಣಿ, ಎಲ್ಲಿ ತಟ್ಟೆ ಕೊಡು. ಹಾ, ಅಯ್ಯೋ, ಏನಪ್ಪ ಇದು ಇದೆಲ್ಲ? ಆಂಟಿ, ನೆನ್ನೆ ನೀವು ಸಾಂಬಾರ್ ಸೌತೆಕಾಯಿ ಬೇಕು ಅಂದಿದ್ರಲ್ಲ, ಅದಕ್ಕೆ ಸಾಂಬಾರ್ ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು ಮಾರ್ಕೆಟ್ಗೆ ಹೋಗಿದ್ದೆ. ಎಲ್ಲ ಫ್ರೆಶ್ ಆಗಿತ್ತು, ಅದಕ್ಕೆ ತಗೊಂಬಂದೆ. ನೀನ್ ಯಾಕೆ ಇದು ಇದೆಲ್ಲ ತರಕ್ ಹೋದೆ? ನಾವೇ ತಗೋತಿದ್ವಿ. ಯಾಕೆ ಪೂರ್ಣಿ, ನಾನ್ ತರಬಾರ್ದಾ? ತರಬಾರ್ದು ಅಂತ ಏನಿಲ್ಲ ಯದು. ನೀ ನಮ್ಮ ಮೇಲಿಟ್ಟಿರೋ ಕಾಳಜಿ ನೋಡಿ ಖುಷಿ ಆಯ್ತು. ಆದ್ರೆ ಮೊದ್ಲೇ ನಿನಗೆ ಕೆಲ್ಸ ಇಲ್ಲ. ಇದನ್ನೆಲ್ಲ ತಗೊಂಡ್ ಬಂದು ಯಾಕೆ ದುಡ್ಡು ಖರ್ಚು ಮಾಡಕ್ ಹೋದೆ? ಅದ್ರಲ್ಲಿ ಏನಿದೆ ಬಿಡಿ ಆಂಟಿ. ಎಷ್ಟ್ ಸಲ ನೀವು ನನ್ನ ಕೈ ತುತ್ತು ಹಾಕಿಲ್ಲ? ಇಷ್ಟು ಮಾಡದೇ ಇದ್ರೆ ಹೇಗೆ ಹೇಳಿ? ನೀನೇ ಹೇಳು ಯದು, ನಿನ್ಗೆ ಸೆಲೆಕ್ಷನ್ ಅಲ್ಲಿ ಒಳ್ಳೆ ಟೇಸ್ಟ್ ಇದೆ. ನೀನ್ ಮದ್ವೆ ಆಗೋ ಹುಡ್ಗಿಗೆ ಮಾರ್ಕೆಟ್ಗೆ ಹೋಗೋ ರಿಸ್ಕೇ ಇರಲ್ಲ. ಏನಾಗಿದೆ ಆಂಟಿ ಇದು? ಯಾಕೆ ಲೈಟು ಫ್ಲಿಕರ್ ಆಗ್ತಿದೆ? ಅಯ್ಯೋ, ಬೆಳಗ್ಗೆಯಿಂದ ಈ ಲೈಟ್ ಏನೋ ತೊಂದರೆ ಆಗ್ತಿದ್ಯಪ್ಪ. ಬೆಳಿಗ್ಗೆ ಎಲೆಕ್ಟ್ರಿಷಿಯನ್ ಫೋನ್ ಮಾಡಿ ರಿಪೇರಿ ಮಾಡೋದಕ್ಕೆ ಹೇಳ್ಬೇಕು. ಆಂಟಿ, ಏನಾಗಿದೆ ಅಂತ ನಾನೊಂದ್ಸಲ ಚೆಕ್ ಮಾಡ್ಲಾ? ನಿಂಗೆ ಈ ಕೆಲ್ಸ ಎಲ್ಲ ಬರುತ್ತಾ ಯದು? ಏನೋ ಅಲ್ಪ ಸ್ವಲ್ಪ ಕಲ್ತಿದ್ದೀನಿ, ನೋಡ್ತೀನಿ ಇರು.
ನಾಳೆ ರಿಪೇರಿ ಮಾಡೋರು ಬರ್ತಾರೆ ಬಿಡಪ್ಪ. ಆಂಟಿ ವೆನ್ ಎದು ಹಿಯರ್ ವೈ ಫಿಯರ್. ಈಗ ನೋಡಿ ನನ್ನ ಕೈ ಚಳಕ. ಆಂಟಿ ಟೆಸ್ಟರ್ ಎಲ್ಲಿದೆ? ಅಲ್ಲೇ ಟಿವಿ ಸ್ಟ್ಯಾಂಡ್ ಪಕ್ಕದಲ್ಲಿದೆಯಪ್ಪ. ಹಾ ಆಂಟಿ ಇದು ಸ್ವಿಚ್ ಎಲ್ಲಿದೆ? ಈ ಗೋಡೆ ಹಿಂದೆ ಇದೆ. ಹ್ಮ್ ಹಾ ನೀನನ್ ಏನೋ ಅನ್ಕೊಂಡ್ಬಿಟ್ಟಿದ್ವಿ. ಅದು ಎಲ್ಲಾದ್ರಲ್ಲೂ ಮಿಸ್ಟರ್ ಪರ್ಫೆಕ್ಟ್ ಆಗ್ಬಿಟ್ಟಿದ್ಯಾ. ಸೂಪರ್. ತುಂಬಾ ಥ್ಯಾಂಕ್ಸ್ ಅಪ್ಪ. ಯದು ಬೆಳಗ್ಗೆಯಿಂದ ಈ ಹಾಳಾದ ಲೈಟಿಂದ ಇಬ್ರಿಗೂ ತಲೆನೋವು ಶುರು ಆಗ್ಬಿಟ್ಟಿತ್ತು. ಇದೆಲ್ಲ ಸಣ್ಣ ಪುಟ್ಟ ಪ್ರಾಬ್ಲಮ್ ಆಂಟಿ. ಈ ಸಣ್ಣ ಪುಟ್ಟ ಕೆಲ್ಸಕ್ಕೆಲ್ಲ ಎಲೆಕ್ಟ್ರಿಷಿಯನ್ ಯಾಕೆ ಬೇಕು ಹೇಳಿ? ಸುಮ್ನೆ ದುಡ್ಡು ವೇಸ್ಟು. ಸರಿ ಕೂತ್ಕೋ, ನಿನಗೆ ತಿನ್ನೋದಿಕ್ ಸೌತೆಕಾಯಿ ಕಟ್ ಮಾಡ್ಕೊಡ್ತೀನಿ. ಪುಣಿ ಆ ಚಾಕು ಕೊಡು. ತಗೋ ಪೂರ್ಣಿ ಕೊಡು. ಹ ಸಂಕೋಚ ಪಟ್ಕೊಳ್ದೆ ತಿನ್ನು. ಯದು ನೀನಿವಾಗ ನಮ್ ತಲೆನೋವು ಹೋಗ್ಸಿರೋ ಡಾಕ್ಟರು. ಥ್ಯಾಂಕ್ ಯು. ಆಂಟಿ ನಾಳೆ ಸಾಂಬಾರ್ ಮಾಡ್ತಿದ್ದೀರಾ? ನೀವು ಮಾಡೋ ಸಾಂಬಾರಂತೂ ಸೂಪರ್ ಆಗಿರುತ್ತೆ. ಒಂದ್ಸಲ ತಿಂದ್ರೆ ಮತ್ತೆ ಮತ್ತೆ ತಿನ್ಬೇಕು ಅನ್ಸುತ್ತೆ. ಅದಕ್ಕೇನಂತಪ್ಪ, ನಾಳೆ ಇಲ್ಲಿಗೆ ಊಟಕ್ಕೆ ಬಾ. ಅಯ್ಯೋ ಪರವಾಗಿಲ್ಲ ಆಂಟಿ, ನನಗೆ ಮತ್ತೆ ಅಲ್ಲಿ ಕೂತ್ಕೊಳ್ಳೋಕೆ ಅವಕಾಶ ಕೊಟ್ರಲ್ಲ ಅಷ್ಟೇ ಸಾಕು. ಯಾಕಪ್ಪ ಈ ದೊಡ್ಡ ಮಾತೆಲ್ಲ? ಮೊದ್ಲಿಂದಲೂ ನಾವು ನಿನ್ನ ಈ ಮನೆಯವನಂತಾನೆ ಅನ್ಕೊಂಡಿರೋದು. ಅಮ್ಮ, ಯದು ಯಾಕೋ ಇತ್ತೀಚೆಗೆ ಸ್ವಲ್ಪ ಸಣ್ಣ ಆದಂಗ ಅನಿಸ್ತಿದೆ ಅಲ್ವಾ? ಯಾಕಪ್ಪ ಯದು, ಊಟ ತಿಂಡಿ ಸರಿಯಾಗಿ ಮಾಡ್ತಿಲ್ವಾ? ನಮ್ಮ ಅಜ್ಜಿನೂ ಇದನ್ನೇ ಹೇಳ್ತಿರ್ತಾರೆ ಆಂಟಿ. ಸ್ವರ್ಗೋಗಿದ್ಯಲ್ಲೋ ಕಮ್ಮಂಗಿ, ಚೆನ್ನಾಗಿ ತಿನ್ನು ಅಂತ ಉಗಿತಾನೆ ಇರ್ತಾರೆ. ನಮ್ಮ ಅಜ್ಜಿ ನನ್ಗೆ 10 ನಿಮಿಷಕ್ಕೂ ತಿನ್ನೋಕೆ ಏನಾದರೂ ಕೊಡ್ತಾನೆ ಇರ್ತಾರೆ. ಇತ್ತೀಚೆಗೆ ಯಾಕೋ ಗೊತ್ತಿಲ್ಲ ಆಂಟಿ, ನನಗೆ ಜಾಸ್ತಿ ತಿನ್ನೋಕೆ ಆಗ್ತಾ ಇಲ್ಲ. ಈ ತರ ಹೇಳಿದ್ರೆ ಹೇಗಪ್ಪ? ವಯಸ್ಸು ಹುಡುಗ ನೀನು, ಚೆನ್ನಾಗಿ ತಿಂದು ಗಟ್ಟಿ ಮುಟ್ಟಾಗಿರ್ಬೇಕು. ನಿಮ್ಮಜ್ಜಿ ನೀನೇ ತಾನೇ ನೋಡ್ಕೋಬೇಕು. ನಿನ್ಗೇನಾದ್ರೂ ತಿನ್ಬೇಕು ಅಂತ ಆಸೆ ಆದ್ರೆ ನನ್ನನ್ನು ಕೇಳು, ನಾನ್ ಮಾಡ್ಕೊಡ್ತೀನಿ. ಇಷ್ಟು ಹೇಳಿದ್ರಲ್ಲ, ತುಂಬಾ ಥ್ಯಾಂಕ್ಸ್ ಆಂಟಿ.